ಒಂದು ಗುಡ್ಡ. ಹಾ ಹಾ ಆ ಗುಡ್ಡದ ಮೇಲ್ಗಡೆ ಒಂದು ಬಸ್ ಹೋಗ್ತಾ ಇರುತ್ತೆ. ಆ ಬಸ್ ನಲ್ಲಿ ಸುಮಾರು ಒಂದು 40-50 ಜನ ಪ್ರಯಾಣಿಕರು ಇರ್ತಾರೆ ಬಸ್ಸಲ್ಲಿ. ಆಯ್ತಾ. ಬಸ್ ಒಳಗಿರ್ತಾರೆ. ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇರುತ್ತೆ, ಮಳೆ ಬರ್ತಾನೂ ಇರುತ್ತೆ. ಹ ಹೋಗ್ತಾ 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 ಒಂದ್ಸಲ ಏನಾಗುತ್ತೆ, ಆ ಗುಡ್ಡದ ಮಧ್ಯದಲ್ಲಿ ಬಸ್ಸು ನಿಂತು ಬಿಡುತ್ತೆ. ಬಸ್ಸು ನಿಂತಿದ್ ಕೂಡ್ಲೆ ಬಸ್ಸಿನ ಎದುರುಗಡೆ ಮುಂದೆ ಮತ್ತೆ ಹಿಂದೆ ಎರಡು ಕಡೆನೂ ಸಿಡ್ಲು ಬರಕ್ ಶುರು ಆಗುತ್ತೆ. ನಿಲ್ತಾನೆ ಇಲ್ಲ, ಕಂಟಿನ್ಯೂಸ್ ಆಗಿ ಸಿಡ್ಲು ಬರ್ತಾ ಇದೆ. ಇವರಿಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಎಲ್ಲ ಎದುರ್ಕೊಂಡ್ಬಿಡ್ತಾರೆ, ಕೆಲವರ ಅಳಕ್ ಶುರು ಮಾಡ್ಬಿಡ್ತಾರೆ. ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಆ ಬಸ್ಸಲ್ಲಿ ಒಬ್ರು ಜ್ಯೋತಿಷಿ ಇರ್ತಾರೆ. ಅವ್ರಿಗೆ ಸ್ವಲ್ಪ ಗೊತ್ತಾಗುತ್ತೆ ಏನು ಅಂತ. ಅವರು ಪ್ರಯಾಣಿಕರಿಗೆಲ್ಲ ಎದ್ ನಿಂತು ಹೇಳ್ತಾರೆ, ಇದೇನು ಇಲ್ಲ, ನಮ್ಮಲ್ಲಿ ಒಬ್ರಿಗೆ ಸಾವು ಹತ್ರ ಬಂದಿದೆ, ಆಯಸ್ಸು ಮುಗ್ದಿದೆ. ಅವರು ಕೆಳಗೆ ಇಳಿದು ಹೋದ್ರೆ ಅವ್ರನ್ನ ಸಿಡ್ಲು ಬಲಿ ತಗೊಳುತ್ತೆ. ಆವಾಗ ನಾವು ಸೇಫ್ ಆಗಿ ಹೋಗ್ಬೋದು ಅಂತ ಮುಂದೆ ಇವ್ರು ಜ್ಯೋತಿಷಿ ಹೇಳ್ತಾರೆ. ಆವಾಗ ಒಬ್ಬೊಬ್ರೆ ಹೊರಗಡೆ ಹೋಗಿ ಬರ್ತಾರೆ. ಬಟ್ ಹೋದರು ಯಾರು ಸಾಯೋದಿಲ್ಲ. ಕೆಲವ್ರು ಬರ್ತಾ ಇರ್ತಾರೆ, ವಾಪಸ್ ಬರ್ತಾರೆ. ಅವ್ರಿಗೇನು ಆಗಲ್ಲ, ವಾಪಸ್ ಬರ್ತಾರೆ. ಕೆಲವಂದ್ರೆ ಸೇಫ್ ಆಗಿ ಬರ್ತಾರೆ. ಒಬ್ಬ ಮಾತ್ರ ಲಾಸ್ಟ್ ಒಬ್ಬ ಉಳ್ಕೊಂತಾನ. ಅವಾಗ ಅವನೊಬ್ನೇ ಉಳಿಯೋದು, ಅಂದ್ರೆ ಕೆಳಗೆ ಹೋಗಿರಲ್ಲ ಅವನು. ಅವನಿಗೆ ಹೋಗ್ ಕೇಳ್ತಾರೆ, ಅವನು ಹೋಗ್ ರೆಡಿ ಇಲ್ಲ. ನಾನು ಹೋಗೋದಿಲ್ಲ, ನನಗೆ ತಾಯಿ ಒಬ್ಳೆ ಮನೆಗಿರೋದು, ನಾನ್ ಮತ್ ಸತ್ರೆ ನನಗೆ ಯಾರು ಇಲ್ಲ ನನ್ನ ತಾಯಿಗೆ ಅಂತ ಹೇಳ್ತಾನೆ. ಇವ್ರು ಬಸ್ಸಾಗಿರೋರೆಲ್ಲ ಸರಿಯಾಗಿ ಬೈತಾರೆ ಅವನಿಗೆ. ನಿನ್ನಿಂದ ನಾವು ಸಾಯ್ಬೇಕಾಗತ್ತೆ, ನೀನು ಹೋಗ್ಲೇಬೇಕು, ನೀನ್ ಬೇಕಾ ಸತ್ರು ಪರವಾಗಿಲ್ಲ, ನಾವು ಬದುಕ್ಬೇಕು ಅಂತ ಎಲ್ಲರೂ ಬೈತಾರೆ. ಅವಾಗ ಅವನು ಅನಿವಾರ್ಯವಾಗಿ ಕೆಳಗೆ ಇಳ್ದು ಬಸ್ಸಿನ ಮುಂದೆ ಹೋಗ್ತಾನೆ. ಆ ಟೈಮಲ್ಲಿ ಸಿಡ್ಲಿ ಏನಾಗುತ್ತೆ, ಬಸ್ಸಿಗೆ ಹೊಡಿತೈತೆ. ಬಸ್ಸಿಗೆ ಹೊಡೆದ ಕೂಡಲೇ ಅಷ್ಟೂ ಜನನು ಸತ್ತೋಗ್ಬಿಡ್ತಾರೆ. ಇವನೊಬ್ನೇ ಮಾತ್ರ ಬದುಕ್ತಾನೆ. ಇದ್ರತ್ತ ಇವನ್ದು ಆಯಸ್ಸಿತ್ತು, ಆದ್ರಿಂದ ಅವ್ರೆಲ್ಲರೂ ಬದುಕಿದ್ರು. ಬಟ್ ಇವನು ಇಳಿದ ಕೂಡ್ಲೆ ಅವರೆಲ್ಲರೂ ಸತ್ತೋಗ್ತಾರೆ. ಹಾಗೆ ಅಹಮದಾಬಾದ್ ಅಲ್ಲಿ ಇದು ಏರೋಪ್ಲೇನ್ ಆಕ್ಸಿಡೆಂಟ್ ಆಯ್ತಲ್ಲ, ಅದ್ರಲ್ಲಿ ಒಬ್ಬ ಬದುಕುದ್ರಲ್ಲ, ಆ ತರ ಆಯ್ತು.